ಓಂ ಶಾಂತಿ ಸಾಕಾರ ಮುರಳಿ. ವಾಣಿ ಡೇಟು 17/6/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕೆಂದರೆ ಪ್ರತಿಯೊಂದು ಪ್ರಕಾರದ ವ್ರತವನ್ನಿಟ್ಟುಕೊಳ್ಳಿ. ಹೂಗಳಾಗಲು ಪವಿತ್ರರ ಕೈಯಿಂದ ಶುದ್ಧ ಭೋಜನವನ್ನು ಸ್ವೀಕರಿಸಿ. ಪ್ರಶ್ನೆ: ನೀವು ಮಕ್ಕಳು ಈಗ ಇಲ್ಲಿಯೇ ಯಾವ ಅಭ್ಯಾಸ ಮಾಡುತ್ತೀರಿ? ಅದು 21 ಜನ್ಮಗಳವರೆಗೆ ಇರುತ್ತದೆ. ಉತ್ತರ: ಸದಾ ತನು ಮನ ಧನದಿಂದ ಆರೋಗ್ಯವಂತರಾಗಿರುವ ಅಭ್ಯಾಸವನ್ನು ನೀವು ಇಲ್ಲಿಯೇ ಮಾಡುತ್ತೀರಿ. ನೀವು ದದೀಜಿ ಋಷಿಯ ಸಮಾನ ಮೂಳೆಗಳನ್ನು ಸವೆಸಬೇಕಾಗಿದೆ. ಆದರೆ ಹಠಯೋಗದ ಮಾತಿಲ್ಲ. ತಮ್ಮ ಶರೀರವನ್ನು ಬಲಹೀನ ಮಾಡಿಕೊಳ್ಳುವುದಿಲ್ಲ. ನೀವು ಯೋಗದಿಂದ 21 ಜನ್ಮಗಳಿಗಾಗಿ ಆರೋಗ್ಯವಂತರಾಗುತ್ತೀರಿ. ಅದರ ಅಭ್ಯಾಸವನ್ನು ಇಲ್ಲಿಂದಲೇ ಮಾಡುತ್ತೀರಿ. ಧಾರಣೆಗಾಗಿ ಮುಖ್ಯ ಸಾರ: ಅಂತರ್ಮುಖಿಯಾಗಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ. ನಾವು ದೇವತೆಗಳು ಆಗುತ್ತಿದ್ದೇವೆ ಅಂದ ಮೇಲೆ ನಮ್ಮ ಚಲನೆಯು ಹೇಗಿದೆ? ಅಶುದ್ಧ ಆಹಾರ ಪಾನೀಯಗಳಂತೂ ಇಲ್ಲವೇ? 2ನೇ ಪಾಯಿಂಟ್: ತಮ್ಮ ಭವಿಷ್ಯವನ್ನು 21 ಜನ್ಮಗಳಿಗಾಗಿ ಶ್ರೇಷ್ಠ ಮಾಡಿಕೊಳ್ಳಬೇಕೆಂದರೆ ಸುಧಾಮನ ತರಹ ಏನೆಲ್ಲವೂ ಇದೆಯೋ ಅದನ್ನು ಭೋಲಾನಾಥನ ತಂದೆಗೆ ಅರ್ಪಣೆ ಮಾಡಿರಿ. ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ನೆಪ ಹೇಳಬಾರದು. ವರದಾನ: ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿಯ ಮುಖಾಂತರ ತಮ್ಮ ಮೂಲ ಸ್ವಧರ್ಮವನ್ನು ತಮ್ಮದಾಗಿಸಿಕೊಳ್ಳುವಂತಹ ಪವಿತ್ರ ಮತ್ತು ಯೋಗಿ ಭವ. ಬ್ರಾಹ್ಮಣರ ಮೂಲ ಸ್ವಧರ್ಮ ಪವಿತ್ರತೆ ಆಗಿದೆ. ಅಪವಿತ್ರತೆ ಪರಧರ್ಮವಾಗಿದೆ. ಯಾವ ಪವಿತ್ರತೆಯನ್ನು ತಮ್ಮದಾಗಿಸಿಕೊಳ್ಳಲು ಮನುಷ್ಯರು ಬಹಳ ಕಷ್ಟ ಎಂದು ಹೇಳುತ್ತಾರೆ, ಅವರು ಈ ರೀತಿ ತಿಳಿಯುತ್ತಾರೋ ಅದು ನೀವು ಮಕ್ಕಳಿಗೆ ಅತಿ ಸಹಜವಾಗಿದೆ. ಏಕೆಂದರೆ ಸ್ಮೃತಿ ಬಂತು. ನಮ್ಮ ವಾಸ್ತವಿಕ ಆತ್ಮಸ್ವರೂಪ ಸದಾ ಪವಿತ್ರವಾಗಿದೆ. ಅನಾದಿ ಸ್ವರೂಪ ಪವಿತ್ರ ಆತ್ಮವಾಗಿದೆ ಮತ್ತು ಆದಿ ಸ್ವರೂಪ ಪವಿತ್ರ ದೇವತೆ ಆಗಿದೆ. ಈಗಿನ ಅಂತಿಮ ಜನ್ಮ ಸಹ ಪವಿತ್ರ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ. ಯಾರು ಪವಿತ್ರವಾಗಿದ್ದಾರೆ ಅವರೇ ಯೋಗಿ ಆಗಿದ್ದಾರೆ. ಸ್ಲೋಗನ್: ಸಹಜ ಯೋಗಿ ಎಂದು ಹೇಳಿ ಬೇಜವಾಬ್ದಾರಿತನವನ್ನು ತರಬೇಡಿ. ಶಕ್ತಿ ಸ್ವರೂಪವಾಗಿ ಅವ್ಯಕ್ತ ಸೂಚನೆಗಳು. ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ. ಅಂತರ್ಮುಖಿಯಾಗಿರಿ. ಹೇಳಲಾಗುತ್ತದೆ, ಅಂತರ್ಮುಖಿ ಸದಾ ಸುಖಿ. ಅವರಿಗೆ ಹೊರಗಿನ ಯಾವುದೇ ಆಕರ್ಷಿತರನ್ನಾಗಿ ಮಾಡುವುದಿಲ್ಲ. ಎಂದು ಮನಮತ ಪರಮತ ಆಕರ್ಷಣೆ ಮಾಡುವುದಿಲ್ಲ. ಅಂತರ್ಮುಖಿ ಸದಾ ಸುಖಿಯಾಗಿರುವವರು ಸುಖದಾತನ ಮಕ್ಕಳು. ಮಾಸ್ಟರ್ ಸುಖದಾತ ಆಗಿರುತ್ತಾರೆ. ಬಾಹಿರ್ಮುಖತೆಯಿಂದ ಮುಕ್ತರಾಗಿರುತ್ತಾರೆ.